ನಮಸ್ಕಾರ. ಇದು ನರೇನ್ ವಾಟರ್ ಲೆವೆಲ್ ಕಂಟ್ರೋಲರ್ ಫಾರ್ 3 ಫೇಸ್ ಸಬ್ಮರ್ಸಿಬಲ್ ಪಂಪ್ಸ್ ಮಾಡೆಲ್ WLC20. ಸೊ ಇದು ಪ್ರೀಮಿಯಂ ವಾಟರ್ ಲೆವೆಲ್ ಕಂಟ್ರೋಲರ್ ಆಗಿರುತ್ತೆ ನಮ್ಮದು. ಸೊ ಇದರಲ್ಲಿ ನಿಮಗೆ 3 ಫೇಸ್ ಆಗಿರೋದ್ರಿಂದ ನೀವು ಯಾವುದಾದ್ರೂ ಸ್ಟಾರ್ಟ್ರಿಗೆ ನೀವು ಕನೆಕ್ಟ್ ಮಾಡ್ಕೊಳ್ಬೋದು. ಸೊ ಇದರಲ್ಲಿ ನೀವು ನೋಡೋ ರೀತಿ ಇದರಲ್ಲಿ ಸಂಪ್ ಅಥವಾ ಬೋರ್ವೆಲ್ ಇಂಡಿಕೇಷನ್ ಇರುತ್ತೆ. ಸೊ 3 ಫೇಸ್ ಮೋಟರ್ಸು ಕೆಲವೊಂದು ಓಪನ್ ವೆಲ್ ಮೋಟರ್ ಆಗಿದ್ದರೆ ಓಪನ್ ವೆಲ್ಲಿಂದ ಲಿಫ್ಟ್ ಮಾಡ್ತಾರೆ, ಆವಾಗ ವೆಲ್ದು ಇಂಡಿಕೇಷನ್ ಬೇಕಾಗುತ್ತೆ. ಬೋರ್ವೆಲ್ ಆಗಿದ್ದಲ್ಲಿ ನೀವು ಶಾರ್ಟ್ ಮಾಡ್ಕೊಳ್ಬೋದು, ಅದು ಯಾವ ರೀತಿ ಅಂತ ಹೇಳ್ತೀನಿ. ಸೊ ಆ ಇಂಡಿಕೇಷನ್ ಇರುತ್ತೆ. ನಂತರ ಓವರ್ ಹೆಡ್ ಟ್ಯಾಂಕ್ಗೆ 4 ಲೆವೆಲ್ ಇಂಡಿಕೇಷನ್ ಕೊಟ್ಟಿರ್ತೀವಿ. ಸೊ 4 ಲೆವೆಲ್ಸ್ ಬೇರೆ ಬೇರೆ ಇಂಡಿಕೇಟ್ ಮಾಡುತ್ತೆ. ಅದ್ರ ಜೊತೆಗೆ ನಿಮಗೆ ನೀಡ್ ಬಟನ್ ಒಂದಿರುತ್ತೆ. ಅದಾದಮೇಲೆ ಒಂದು LED ಡಿಸ್ಪ್ಲೇ ಇರುತ್ತೆ, 7 ಸೆಗ್ಮೆಂಟ್ LED ಡಿಸ್ಪ್ಲೇ. ಸೊ ಇದರಲ್ಲಿ ನಿಮ್ಗೆ ಯಾವಾಗಲೂ ವೋಲ್ಟೇಜ್ ತೋರಿಸುತ್ತೆ. ಸೊ ಓವರ್ ವೋಲ್ಟೇಜ್ ಮತ್ತು ಅಂಡರ್ ವೋಲ್ಟೇಜ್ ಪ್ರೊಟೆಕ್ಷನ್ ಕೂಡ ಆಫರ್ ಮಾಡುತ್ತೆ ಈ ಪರ್ಟಿಕ್ಯುಲರ್ ವಾಟರ್ ಲೆವೆಲ್ ಕಂಟ್ರೋಲರ್. ಇದ್ರ ಜೊತೆಗೆ ನಿಮಗೆ ವೇರಿಯಸ್ ಸೆಟ್ಟಿಂಗ್ಸ್ ಇರುತ್ತೆ. ಆ ಸೆಟ್ಟಿಂಗ್ಸ್ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ. ಅದರ ಜೊತೆಗೆ ಡ್ರೈ ರನ್ ಪ್ರೊಟೆಕ್ಷನ್ ಇರುತ್ತೆ. ಅಂದರೆ ನೀರು ಬಿಡೋ ಜಾಗದಲ್ಲಿ ಒಂದು ಸೆನ್ಸರ್ ಹಾಕಿರಬೇಕು. ಆ ಸೆನ್ಸರ್ ಮೇಲೆ ನೀರು ಬಿದ್ದಿಲ್ಲ ಅಂದರೆ ಟ್ರಿಪ್ ಆಗುತ್ತೆ ಮೋಟರ್, ಡ್ರೈ ರನ್ ಅಂತ ಹೇಳಿ. ಸೊ ಅದು ಎಷ್ಟು ಟೈಮ್ ಆದಮೇಲೆ ಟ್ರಿಪ್ ಆಗಬೇಕು ಅನ್ನೋದು ಕೂಡ ನೀವು ಸೆಟ್ ಮಾಡ್ಕೊಳ್ಬೋದು. ಸೊ ಇದೆಲ್ಲನೂ ಕಾಂಪ್ರಿಹೆನ್ಸಿವ್ ಯೂನಿಟ್. ನಿಮ್ಮದು 3 ಫೇಸ್ ಸ್ಟಾರ್ಟರ್ಗೆ ವಾಟರ್ ಲೆವೆಲ್ ಕಂಟ್ರೋಲರ್ ಯಾವ ರೀತಿ ಇರಬೇಕು ಆ ರೀತಿ ಪ್ರತಿಯೊಂದು ಕ್ವಾಲಿಟೀಸು ಇದಕ್ಕೆ ಇನ್ಕಾರ್ಪೊರೇಟ್ ಮಾಡಿದ್ದೀವಿ. ಸೊ ಎಲ್ಲ ಫೀಚರ್ಸು ಇದರಲ್ಲಿದೆ. ಸೊ ಇದು ನರೇನ್ ವಾಟರ್ ಲೆವೆಲ್ ಕಂಟ್ರೋಲರ್ ಮಾಡೆಲ್ WLC20 ಫಾರ್ 3 ಫೇಸ್ ಸಬ್ಮರ್ಸಿಬಲ್ ಪಂಪ್ಸ್. ಸೊ ಬನ್ನಿ ಈಗ ಇದರದ್ದು ಕನೆಕ್ಷನ್ಸ್ ಯಾವ ರೀತಿ ಮಾಡೋದು ಅಂತ ಫಸ್ಟ್ ನೋಡ್ಬಿಡೋಣ. ಸೊ ಕನೆಕ್ಷನ್ಗೆ ನಾವು ನರೇನ್ ಕಂಟ್ರೋಲ್ ಸ್ಟಾರ್ಟರ್ 3 ಫೇಸ್ ಕಂಟ್ರೋಲ್ ಸ್ಟಾರ್ಟರ್ ಮಾಡೆಲ್ DOL RGನ ಯೂಸ್ ಮಾಡ್ಕೊಳ್ತಾ ಇದ್ವಿ. ಇದು ಅನಲಾಗ್ ಕಂಟ್ರೋಲ್ ಸ್ಟಾರ್ಟರ್ ಆಗಿರುತ್ತೆ. ಸೊ ನೀವು ಕನೆಕ್ಷನ್ಸ್ನ ನಾವು ಈ ಪರ್ಟಿಕ್ಯುಲರ್ ವಿಡಿಯೋ ನಿಮಗೆ ಇದಕ್ಕೆ ಸ್ಟಾರ್ಟರ್ಗೆ ತೋರಿಸುತ್ತೆ. ಸೊ ಅದೇ ರೀತಿ LK ಸ್ಟಾರ್ಟರ್ ಕೂಡ ಕನೆಕ್ಟ್ ಮಾಡೋಂಥ ವಿಡಿಯೋ ಈ ಲಿಂಕ್ನಲ್ಲಿ ಹಾಕಿರ್ತೀವಿ. ಸೊ ಈಗ ಯಾವ ರೀತಿ ಕನೆಕ್ಟ್ ಮಾಡೋದು ಅಂತ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನಮ್ಮ ವಾಟರ್ ಲೆವೆಲ್ ಕಂಟ್ರೋಲರ್ ಮೇಲೆ ಆನ್ ಆ್ಯಂಡ್ ಆಫ್ ಸ್ವಿಚ್ ಇರುತ್ತೆ. ಸೊ ಈ ಸ್ವಿಚ್ ಆಫ್ ಮಾಡಿದರೆ ವಾಟರ್ ಲೆವೆಲ್ ಕಂಟ್ರೋಲರ್ ಆಫ್ ಆಗಿರುತ್ತೆ. ನೀವು ಸ್ಟಾರ್ಟರ್ನ ಮ್ಯಾನ್ಯಲಿ ಆನ್ ಆಫ್ ಮಾಡ್ಕೊಳ್ಬೋದು. ಸೊ ವಾಟರ್ ಲೆವೆಲ್ ಕಂಟ್ರೋಲರ್ ಆಪ್ಷನ್ ಆಗಬೇಕು ಅಂತಂದರೆ ನೀವು ಸ್ವಿಚ್ನ ಆನ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಸೊ ಈಗ ಕನೆಕ್ಷನ್ಸ್ ಯಾವ ರೀತಿ ಅಂತ ನೋಡೋಣ. ಸೊ ನೀವು ಕನೆಕ್ಟರ್ಸ್ ನೋಡಬೇಕಂದ್ರೆ ಇಲ್ಲಿ ಕೆಳಗಡೆ ಇರುತ್ತೆ ಕನೆಕ್ಟರ್ಸ್. ಒಂದು ಪ್ಲೇಟ್ ಕೊಟ್ಟಿರ್ತೀವಿ ಮೇಲ್ಗಡೆ, ಆ ಪ್ಲೇಟ್ ರಿಮೂವ್ ಮಾಡಿದ್ರೆ ನಿಮಗೆ ಕನೆಕ್ಟರ್ಸ್ ಕಾಣುತ್ತೆ. ಸೊ ಕನೆಕ್ಟರ್ಸ್ ಮೇಲ್ಗಡೆ ಒಂದು ಸ್ಟಿಕ್ಕರ್ ಕೂಡ ಹಾಕಿರ್ತೀವಿ ಯಾವ ರೀತಿ ಕನೆಕ್ಷನ್ಸ್ ಮಾಡಬೇಕು ಅಂತ ಹೇಳಿ. ಸೊ ಈಗ ಕನೆಕ್ಷನ್ಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ಕನೆಕ್ಟರ್ ಬಂದು 440 ವೋಲ್ಟ್ ಸಪ್ಲೈ ಕೊಡಬೇಕಾಗುತ್ತೆ, 1 and 2. ಸೊ 3 ಫೇಸ್ನಲ್ಲಿ ಯಾವುದಾದ್ರೂ 2 ಫೇಸ್, ಇದು ಆಕ್ಸಿಲರಿ ಸಪ್ಲೈ ಆಗಿರುತ್ತೆ. ಸೊ ಹಂಗಾಗಿ ಯಾವುದಾದ್ರೂ 2 ಫೇಸ್ ಸಪ್ಲೈ ಇಲ್ಲಿ ಕೊಡಬೇಕು. ಸೊ ಸ್ಟಾರ್ಟ್ರಿಗೆ ಹೋಗಿರೋದು ಡೈರೆಕ್ಟ್ ಇರಬೇಕು. ಅದ್ರ ಜೊತೆಗೆ ಅಡಿಷ್ನಲ್ ಆಗಿ ಇನ್ನೂ 2 ವೈರ್ ತೊಗೊಂಡು 2 ಫೇಸ್ ಇಲ್ಲಿ ಕೊಡಬೇಕಾಗುತ್ತೆ, ಎನಿ 2 ಫೇಸಸ್. ಓಕೆ, ನಂತರ 3 and 4 ಬಂದು ನಿಮಗೆ ಆನ್ ಬಟನ್ಗೆ ಪ್ಯಾರಲಲ್ ಕನೆಕ್ಟ್ ಮಾಡಬೇಕು. ಸೊ ಆನ್ ಬಟನ್ಗೆ ಪ್ಯಾರಲಲ್ ಅಥವಾ ಅಕ್ರಾಸ್ ಆನ್ ಬಟನ್ ಯಾವ ರೀತಿ ಕನೆಕ್ಟ್ ಮಾಡೋದು ಅಂತ ನೋಡೋಣ. ಸೊ ನಾವು 2 ಗ್ರೀನ್ ವೈರ್ ತೊಗೊಂಡಿರ್ತೀವಿ, ಯೂಸ್ ಮಾಡಿರ್ತೀವಿ 3 and 4ಗೆ. ಸೊ ನಿಮ್ಮ ಸ್ಟಾರ್ಟರ್ನಲ್ಲಿ ಇವಾಗ ಆನ್ ಬಟನ್ ನೋಡ್ತೀರಾ. ಸೊ ಈ ಸ್ಟಾರ್ಟರ್ನಲ್ಲಿ ಗ್ರೀನ್ ಬಟನ್ ಆಗಿರುತ್ತೆ. ಸೊ ಆನ್ ಬಟನ್ ಹಿಂಭಾಗದಲ್ಲಿ ನೋಡ್ಬೋದು ನೀವು. ಸೊ ಈ ರೀತಿ ಆನ್ ಬಟನ್ ಹಿಂಭಾಗದಲ್ಲಿ ಆಲ್ರೆಡಿ ವೈರ್ಸ್ ಬಂದಿರೋಂಥ ವೈರ್ ಮೇಲ್ಗಡೆ ಇನ್ನೂ 2 ವೈರ್ ಅಡಿಷ್ನಲಾಗಿ ಜಾಯಿನ್ ಮಾಡಬೇಕು. ಒಂದು 3ಇಂದ ಬರುವಂಥ ವೈರು, ಒಂದು 4ಇಂದ ಬರುವಂಥ ವೈರು. ಸೊ ನಾವು 2 ಗ್ರೀನ್ ವೈರ್ ತೊಗೊಂಡಿರೋದ್ರಿಂದ ಒಂದು ಆ ಕಡೆ ಮತ್ತೊಂದು ಈ ಕಡೆ. ಸೊ ಇದನ್ನು ಪ್ಯಾರಲಲ್ ಕನೆಕ್ಷನ್ ಅಂತ ಕರಿತೀವಿ. ಈ ರೀತಿ ಕನೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟು 5 and 6 ಬಂದು ಇನ್ ಸೀರೀಸ್ ವಿತ್ ಆಫ್ ಪುಷ್ ಬಟನ್ ಅಥವಾ ಸ್ಟಾಪ್ ಪುಷ್ ಬಟನ್. ಸೊ 5 and 6ಗೆ ನಾವು ರೆಡ್ ಆ್ಯಂಡ್ ಬ್ಲ್ಯಾಕ್ ವೈರ್ಸ್ ಯೂಸ್ ಮಾಡಿರ್ತೀವಿ. ಸೊ 5 and 6 ವೈರ್ಸು ನಿಮಗೆ ಆಫ್ ಬಟನ್ಗೆ ಸೀರೀಸ್ನಲ್ಲಿ ಹೋಗಬೇಕು. ಸೊ ಈ ಸ್ಟಾರ್ಟ್ರಿಗೆ ಆಫ್ ಬಟನ್ನು ರೆಡ್ ಕಲರ್ನಲ್ಲಿ ಇರುತ್ತೆ. ಸೊ ಆಫ್ ಬಟನ್ ಹಿಂಭಾಗದಲ್ಲಿ ನೋಡ್ಬೋದು ನೀವು. ಸೊ ಈ ರೀತಿ ಇರುತ್ತೆ, NC ಕನೆಕ್ಷನ್ ಆಗಿರುತ್ತೆ ಯಾವಾಗಲೂ. ಸೊ ಆಫ್ ಬಟನ್ನ ಏನು ಮಾಡಬೇಕು ಅಂದರೆ ಸೀರೀಸ್ ವಿತ್ ಆಫ್ ಬಟನ್ನ ನಾವು 5 and 6 ಕನೆಕ್ಟ್ ಮಾಡಬೇಕಾಗತ್ತೆ. ಸೊ ಏನು ಸೀರೀಸ್ ಕನೆಕ್ಷನ್ ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ, ಈಗ ಆಫ್ ಬಟನ್ಗೆ ಒಂದು ವೈರ್ ಬಂದಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಅಂದ್ಕೊಳ್ಳೋಣ, ಒಂದು ವೈರ್ ಬಂದಿರುತ್ತೆ. ಸೊ ನಮಗೆ ಬ್ಲೂ ವೈರ್ ಬಂದಿತ್ತು. ಓಕೆ, ಬಂದಿರೋ ಅಂಥ ವೈರ್ನ ನೀವು ರಿಮೂವ್ ಮಾಡಬೇಕು ಇಲ್ಲಿಂದ. ಸೊ ಇಲ್ಲಿ ಬಂದಿರೋ ಅಂಥ ವೈರ್ನ ರಿಮೂವ್ ಮಾಡ್ತೀರಾ. ಸೊ ರಿಮೂವ್ ಮಾಡಿದ ವೈರ್ಗೆ ಒಂದು ವೈರ್ ನಾವು 5ಇಂದ ಬರುವಂಥ ವೈರ್ನ ಜಾಯಿನ್ ಮಾಡ್ತಾ ಇದ್ದೀವಿ. ಓಕೆ, 6ಇಂದ ಬರುವಂಥ ವೈರ್ ಕೂಡ ಜಾಯಿನ್ ಮಾಡ್ಬೋದು. ಯಾವುದಾದ್ರೂ ಒಂದು ವೈರ್ನ ಜಾಯಿನ್ ಮಾಡಿ. ಸೊ ಇಲ್ಲಿ ಬಂದಿರೋ ಅಂಥ ವೈರ್ನ ಬಿಚ್ಚಿರೋ ಅಂಥ ವೈರು ನಮ್ಮ ಕನೆಕ್ಟರ್ ನಂಬರ್ 5ಗೆ ಒಂದು ಜಾಯಿನ್ ಮಾಡಿ. ನಂತರ ಹೊಸ ವೈರ್ ಕನೆಕ್ಟರ್ ನಂಬರ್ 6ಇಂದ ತೊಗೊಂಡು ಬಂದು ಈ ಪಾಯಿಂಟಿಗೆ ಬಿಚ್ಚಿರೋ ಪಾಯಿಂಟ್ ಖಾಲಿ ಇರುತ್ತೆ, ಆ ಪಾಯಿಂಟ್ಗೆ ಕನೆಕ್ಟರ್ ನಂಬರ್ 6ಇಂದ ವೈರ್ನ ಮತ್ತೆ ಜಾಯಿನ್ ಮಾಡಬೇಕು. ರಿಪೀಟ್ ಮಾಡ್ತೀನಿ, ಇಲ್ಲಿ ಆಲ್ರೆಡಿ ಬಂದಿರೋ ಅಂಥ ವೈರ್ನ ಬಿಚ್ಚಿರೋ ಅಂಥ ವೈರ್ನ ಕನೆಕ್ಟರ್ 5ಗೆ ಜಾಯಿನ್ ಮಾಡ್ತೀರಾ. ಓಕೆ, ಕನೆಕ್ಟರ್ 6ಇಂದ ಹೊಸ ವೈರ್ ತೊಗೊಂಬಂದು ಆ ಪಾಯಿಂಟಿಗೆ ಮತ್ತೆ ರೀಕನೆಕ್ಟ್ ಮಾಡ್ತೀರಾ. ಓಕೆ, ಇದನ್ನು ಸೀರೀಸ್ ಕನೆಕ್ಷನ್ ಅಂತ ಕರಿತೀವಿ. ಸೊ ಇದಾದಮೇಲೆ ಕನೆಕ್ಟರ್ 7 and 8 ಡಮ್ಮಿ ಇರುತ್ತೆ, ನೋ ಕನೆಕ್ಷನ್. ಈ ಪರ್ಟಿಕ್ಯುಲರ್ ಮಾಡೆಲ್ಗೆ ಏನು ಕನೆಕ್ಟ್ ಮಾಡೋದಿರಲ್ಲ. ಅದಾದಮೇಲೆ ಸೀರೀಸ್ ಆಗಿ ಸೆನ್ಸರ್ ಕನೆಕ್ಷನ್ಸ್ ಇರುತ್ತೆ. ಸೊ ಈ ಪ್ರಾಡಕ್ಟ್ ಜೊತೆಗೆ ನಿಮಗೆ ಈ ರೀತಿ ಸೆನ್ಸರ್ಸ್ ಕೊಟ್ಟಿರ್ತೀವಿ. ಇದನ್ನು ಬುಲೆಟ್ ಸೆನ್ಸರ್ ಅಂತ ಕರಿತೀವಿ, ಇದನ್ನು ಫ್ಲೋಟ್ ಸೆನ್ಸರ್ ಅಂತ ಕರಿತೀವಿ. 2 ಸೆನ್ಸರ್ ಕೊಟ್ಟಿರ್ತೀವಿ. ಸೊ ನಿಮಗೆ ಬುಲೆಟ್ ಸೆನ್ಸರ್ಸು
ಸಂಪ್ ಅಥವಾ ವೆಲ್ಗೆ ಅಥವಾ ಬೋರ್ವೆಲ್ಗೆ ನಿಮಗೆ 4 ಕೊಟ್ಟಿರ್ತೀವಿ. ಅದೇ ರೀತಿ ಟ್ಯಾಂಕ್ಗೆ ಅಂತ ಹೇಳಿ ನಿಮ್ಗೆ 4 ಇರುತ್ತೆ ಮತ್ತು ಒಂದು ಡ್ರೈ ರನ್ ಸೆನ್ಸರ್ ಇರುತ್ತೆ. ಸೊ ಈಗ ಬೋರ್ವೆಲ್ಗೆ ಯೂಸ್ ಮಾಡೋದಿದ್ರೆ ನೀವು ಸಂಪನ್ನ ಅಷ್ಟನ್ನು ಶಾರ್ಟ್ ಮಾಡಬೇಕಾಗತ್ತೆ. ಸೊ ಬೋರ್ವೆಲ್ ಇಂಡಿಕೇಶನ್ ನಿಮಗೆ ಬೇಕಾಗಿಲ್ಲ, ಯಾವಾಗಲೂ ಬೋರ್ವೆಲ್ ನೀರಿರುತ್ತೆ ಅಂತ ಅಂದ್ಕೊಳ್ಳುತ್ತೆ. ಸೊ ಬೋರ್ವೆಲ್ಗೆ ಯೂಸ್ ಮಾಡೋದಿದ್ರೆ ಕಾಮನ್. ಸೊ ಅದಕ್ಕಿಂತ ಮುಂಚೆ ಕನೆಕ್ಟರ್ಸ್ ಎಲ್ಲಿದ್ದು ಏನರದ್ದು ಅಂತ ನೋಡ್ಬಿಡೋಣ. ಸೊ ಕಾಮನ್ ಇರುತ್ತೆ ಫಸ್ಟು, ಸಂಪ್ ಲೋ, ಸಂಪ್ ಮೀಡಿಯಮ್, ಸಂಪ್ ಹೈ. ಸೊ ಇದಿಷ್ಟು ಸಂಪ್ ಕನೆಕ್ಷನ್ ಅಥವಾ ವೆಲ್ ಕನೆಕ್ಷನ್ ಅಥವಾ ಬೋರ್ವೆಲ್ ಕನೆಕ್ಷನ್ ಅಂತ ಅಂದ್ಕೊಳ್ಳಿ. ಅದಾದಮೇಲೆ ಟ್ಯಾಂಕ್ ಲೋ, ಟ್ಯಾಂಕ್ ಮೀಡಿಯಮ್, ಟ್ಯಾಂಕ್ ಹೈ ಇದಿಷ್ಟು ಮತ್ತು ಡ್ರೈ ರನ್ ಇದಿಷ್ಟು ಓವರ್ ಹೆಡ್ ಟ್ಯಾಂಕಿಗೆ ಕನೆಕ್ಟ್ ಮಾಡೋವಂಥದ್ದು. ಸೊ ಇದಕ್ಕೆ ನಿಮಗೆ 6 ಕೋರ್ ವೈರ್ ಬೇಕಾಗುತ್ತೆ. ಸೊ ವಾಟರ್ ಲೆವೆಲ್ ವೈರ್ 6 ಕೋರ್ ಯೂಸ್ ಮಾಡಬೇಕಾಗುತ್ತೆ. ಸೊ ಕಾಮನ್, ಸಂಪ್ ಲೋ, ಸಂಪ್ ಮೀಡಿಯಮ್, ಸಂಪ್ ಹೈ 4 ವೈರ್ ಏನಿರುತ್ತಲ್ಲ, ಈ 4 ವೈರ್ನ ನೀವು ಒಂದಕ್ಕೊಂದು ಜಾಯಿನ್ ಮಾಡಬೇಕಾಗತ್ತೆ ಬೋರ್ವೆಲ್ಗೆ ಯೂಸ್ ಮಾಡೋದಿದ್ರೆ. ಸೊ ನಿಮಗೆ ಬೋರ್ವೆಲ್ಗೆ ಯೂಸ್ ಮಾಡೋದಿದ್ರೆ ಕಾಮನಿಂದ ಸಂಪ್ ಲೋ, ಸಂಪ್ ಮೀಡಿಯಮ್, ಸಂಪ್ ಹೈ ಇಷ್ಟಕ್ಕೂ ಒಂದು ವೈರ್ ಇಂಟರ್ ಕನೆಕ್ಟ್ ಮಾಡಿಬಿಡಿ. ವೆರಾಸ್ ನೀವು ಇದನ್ನೇನಾದರೂ ಓಪನ್ ವೆಲ್ಗೆ ಹಾಕ್ಕೊಳ್ಳೋದಿದ್ರೆ ಸಪ್ರೇಟ್ ಸೆನ್ಸರ್ಸ್ನ ಹಾಕ್ಕೊಳ್ಬೇಕಾಗತ್ತೆ. ಕಾಮನ್ಗೆ ಒಂದು ಬುಲೆಟ್ ಸೆನ್ಸರ್ ತೊಗೊಂಬಂದು ಫುಲ್ ಕೆಳಗಡೆ ವೆಲ್ನಲ್ಲಿ ಬಾಟಮ್ ಮೋಸ್ಟ್ ಪಾಯಿಂಟಿಗೆ ಹಾಕಬೇಕಾಗತ್ತೆ. ಸಂಪ್ ಲೋ ಅದ್ರ ಮೇಲ್ಗಡೆ, ಸಂಪ್ ಮೀಡಿಯಮ್ ಅದಕ್ಕಿಂತ ಮೇಲ್ಗಡೆ, ಸಂಪ್ ಹೈನ ಫುಲ್ ಟಾಪ್ ಲೆವೆಲ್ಗೆ. ಸೊ ಈ ರೀತಿ ನೀವು ಹಾಕಬೇಕಾಗತ್ತೆ. ಸೊ ವೆರಾಸ್ ಬೋರ್ವೆಲ್ಗೆ ನಿಮಗೆ ಅದು ಮಾಡೋದು ನೆಸೆಸಿಟಿ ಇಲ್ಲ, ಎಲ್ಲನೂ ಶಾರ್ಟ್ ಮಾಡಿರ್ತೀರ. ಓಕೆ, ನೆಕ್ಸ್ಟು ಟ್ಯಾಂಕ್ ಕನೆಕ್ಷನ್ಸ್ ಮಾಡಬೇಕಾಗತ್ತೆ. ಸೊ ಟ್ಯಾಂಕ್ಗೆ ಅಗೇನ್ ನಾನು ಹೇಳ್ದಂಗೆ ನಿಮಗೆ ಬುಲೆಟ್ ಸೆನ್ಸರ್ಸು 4 ಕೊಟ್ಟಿರ್ತೀವಿ, ನಂತರ ಒಂದು ಡ್ರೈ ರನ್ ಸೆನ್ಸರ್ ಆಗಿರುತ್ತೆ. ಸೊ ಇದನ್ನು ಯಾವ ರೀತಿ ಕನೆಕ್ಟ್ ಮಾಡೋದು ಅಂತ ನೋಡೋಣ. ಸೊ ಇದನ್ನು ನೀವು ಟ್ಯಾಂಕ್ ಅಂತ ಅಂದ್ಕೊಳ್ಳೋಣ ಈಗ. ಸೊ ಟ್ಯಾಂಕ್ನಲ್ಲಿ ನಿಮಗೆ ಫಸ್ಟ್ ಸೆನ್ಸರ್ ಕಾಮನ್ನಿಂದ ಮತ್ತೊಂದು ವೈರ್ ತೊಗೊಳ್ಬೇಕಾಗತ್ತೆ. ಫಸ್ಟ್ ಸೆನ್ಸರ್ನ ಫುಲ್ ಟ್ಯಾಂಕ್ನಲ್ಲಿ ಕೆಳಗಿನ ಭಾಗ ಫುಲ್ ಕೆಳಗಡೆಗೆ ಕಾಮನ್ ಸೆನ್ಸರ್ ಫಸ್ಟ್ ಹಾಕಬೇಕಾಗುತ್ತೆ. ಅದನ್ನು ಕಾಮನ್ನಿಗೆ ಜಾಯಿನ್ ಮಾಡಿ. ಅದಾದಮೇಲೆ ಟ್ಯಾಂಕ್ ಲೋ. ಸೊ ಟ್ಯಾಂಕ್ ಲೋನ ನೀವು ಒಂದು ಸ್ವಲ್ಪ ಮೇಲ್ಗಡೆ ಒಂದು ಕಾಲು ಭಾಗ ರೇಂಜ್ನಲ್ಲಿ ಒಂದು ಟ್ಯಾಂಕ್ ಲೋ ಮತ್ತೊಂದು ಸೆನ್ಸರ್ ತೊಗೊಳ್ಳಿ, ಇನ್ನೊಂದು ಸೆನ್ಸರು ಬುಲೆಟ್ ಸೆನ್ಸರು ತೊಗೊಂಡು ಟ್ಯಾಂಕ್ ಲೋ ಈ ಲೆವೆಲ್ನಲ್ಲಿ ಇಡಬೇಕಾಗತ್ತೆ. ಅದಾದಮೇಲೆ ಟ್ಯಾಂಕ್ ಮೀಡಿಯಮ್ ನೀವು ಒಂದು ಹಾಫ್ ಪಾಯಿಂಟಿಗೆ ಹಾಕ್ಕೊಂಡ್ರೆ ಆಯಿತು. ಟ್ಯಾಂಕ್ ಮೀಡಿಯಮ್ ನಿಮಗೆ 50% ಇಂಡಿಕೇಷನ್ ಆಗಿರುತ್ತೆ, 75% ಇಂಡಿಕೇಷನ್ ಆಗಿರುತ್ತೆ. ಟ್ಯಾಂಕ್ ಲೋ ಬಂದು 50% ಇಂಡಿಕೇಷನು, ಟ್ಯಾಂಕ್ ಮೀಡಿಯಮ್ ನಿಮಗೆ 75% ಇಂಡಿಕೇಷನ್ ಕೊಡುತ್ತೆ. ಸೊ ಇದನ್ನು ನೀವು ಅಕಾರ್ಡಿಂಗ್ಲಿ ನಿಮ್ಗೆ ಯಾವ ಲೆವೆಲ್ ಬೇಕೋ ಆ ಲೆವೆಲ್ಗೆ ಮತ್ತೊಂದು ಸೆನ್ಸರ್ ತೊಗೊಂಡು ಅದನ್ನು ಟ್ಯಾಂಕ್ ಮೀಡಿಯಮ್ಗೆ ಇಡ್ತೀರಾ. ಮತ್ತು ಟ್ಯಾಂಕ್ ಹೈ ಬಂದು ನೀರು ತುಂಬಿದಾಗ ಆಫ್ ಆಗುವಂಥ ಲೆವೆಲ್. ಸೊ ಟ್ಯಾಂಕ್ ಹೈನ ನೀವು ಮೇಲಿನ ಭಾಗದಲ್ಲಿ ಇಡಬೇಕಾಗುತ್ತೆ. ಯೂಶಲಿ ಟ್ಯಾಂಕ್ದು ಮೇಲಿನ ಭಾಗದಲ್ಲಿ ಮತ್ತೊಂದು ಸೆನ್ಸರ್ ತೊಗೊಂಡು ಟ್ಯಾಂಕ್ ಹೈಗೆ ಪ್ಲೇಸ್ ಮಾಡಬೇಕು. ಸೊ ಈ ರೀತಿ ಇಷ್ಟು ಬುಲೆಟ್ ಸೆನ್ಸರ್ಸ್ ಪ್ಲೇಸ್ ಆಗುತ್ತೆ. ನಂತರ ಒಂದು ಡ್ರೈ ರನ್ ಸೆನ್ಸರ್ನ ನಾವು ಪ್ಲೇಸ್ ಮಾಡಬೇಕಾಗುತ್ತೆ. ಸೊ ಡ್ರೈ ರನ್ ಸೆನ್ಸರ್ ಏನಕ್ಕೆ ಅಂತ ಹೇಳಿದ್ರೆ ಮೋಟರ್ ಆನ್ ಆಗಿ ನೀರು ಬೀಳ್ತಾ ಇದೆಯಾ ಇಲ್ವಾ ಅಂತ ಸೆನ್ಸ್ ಮಾಡೋಕ್ಕೆ. ಸೊ ಡ್ರೈ ರನ್ ಸೆನ್ಸರ್ ಈ ರೀತಿ ಇರುತ್ತೆ. ಸೊ ಡ್ರೈ ರನ್ ಸೆನ್ಸರ್ಗೆ ನಿಮಗೆ 2 ವೈರ್ ಕೊಟ್ಟಿರ್ತೀವಿ. ಪ್ರತಿಯೊಂದು ಡ್ರೈ ರನ್ ಸೆನ್ಸರ್ಗೂ ನಿಮಗೆ 2 ವೈರ್ ಇರುತ್ತೆ. ಇದರಲ್ಲಿ ನೀವು ನೋಡ್ಬೋದು ಗ್ರೀನ್ ಆ್ಯಂಡ್ ಬ್ಲ್ಯಾಕ್ ವೈರ್ ಇರುತ್ತೆ ಈ ಥರ. ಸೊ ಈ ವೈರ್ನ ರಿಮೂವ್ ಮಾಡಿ ನೀವು ಈ ಸೆನ್ಸರ್ನ ಯಾವ ರೀತಿ ಪ್ಲೇಸ್ ಮಾಡಬೇಕು ಅಂತ ಹೇಳಿದ್ರೆ, ಈಗ ಇನ್ಲೆಟ್ ಇರುತ್ತಲ್ಲ ಟ್ಯಾಂಕ್ಗೆ ನೀರು ಬೀಳೋ ಅಂಥ ಪೈಪ್ದು ಇನ್ಲೆಟ್ ಇರುತ್ತೆ. ಆ ಇನ್ಲೆಟ್ ಮೇಲ್ಗಡೆ ಇದನ್ನು ಕೂರಿಸ್ಬೇಕು. ಸಪೋಸ್ ನಾನು ಬೆರಳನ್ನ ಇನ್ಲೆಟ್ ಅಂದ್ಕೊಳ್ಳೋಣ. ಈಗ ಇನ್ಲೆಟ್ ಮೇಲ್ಗಡೆ ಈ ರೀತಿ ಕೂರಿಸ್ಬೇಕಾಗುತ್ತೆ. ನೀವು ಈ ರೀತಿ ಕೂರಿಸಿ ಇದು ಬೆಂಡ್ ಆಗುತ್ತೆ ಸೆನ್ಸರು. ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಬೆಂಡ್ ಮಾಡಿಕೊಂಡು ಇದನ್ನು ಟ್ಯಾಗ್ ಮಾಡಿಬಿಡಿ. ಓಕೆ, ಟೈಟಾಗಿ ಟ್ಯಾಗ್ ಮಾಡಿದ್ರೆ ವೈರಿಂದನೋ ಅಥವಾ ಯಾವ್ದಾದ್ರು ಒಂದು ಥ್ರೆಡ್ಡಿಂದನೋ ಟೈಟಾಗಿ ಟ್ಯಾಗ್ ಮಾಡಿದ್ರೆ ಇದೆಲ್ಲೂ ಅಲ್ಲಾಡದೇ ಇರೋ ಥರ. ಓಕೆ, ಇದು ಇನ್ಲೆಟ್ ಮೇಲ್ಗಡೆ ಹಿಂಗೆ ಕೂತು ಟೈಟಾಗಿ ಟ್ಯಾಗ್ ಆಗಬೇಕು. ಮತ್ತು ಇನ್ಲೆಟಿಂದ ಹೊರಗೆ ಬರೋವಂಥ ನೀರು, ಸೊ ನೀರು ಹೊರಗೆ ಬರೋದು ಇದು 2 ಸ್ಕ್ರೂ ಇರುತ್ತೆ. ಈ 2 ಸ್ಕ್ರೂ ಮೇಲೆ ಬಿದ್ದು ನೀರು ಟ್ಯಾಂಕ್ ಒಳಗಡೆ ಬೀಳಬೇಕಾಗುತ್ತೆ. ಸೊ ಫಸ್ಟ್ ಬರೋವಂಥ ನೀರು ಈ 2 ಸ್ಕ್ರೂ ಮೇಲೆ ಬಿದ್ದು, 2ಕ್ಕೂ ಟಚ್ ಆಗಬೇಕು, 2 ಸ್ಕ್ರೂ ಮೇಲೆ ಬಿದ್ದು ಟ್ಯಾಂಕ್ ಒಳಗಡೆ ಬೀಳಬೇಕು. ಸೊ ಇದು ಆ ರೀತಿ ಸೆನ್ಸ್ ಮಾಡುತ್ತೆ. ಓಕೆ, ಈ ಸೆನ್ಸರ್ಗೆ ನಿಮ್ಗೆ 2 ವೈರ್ ಇರುತ್ತೆ. ಸೊ ಒಂದು ಬ್ಲ್ಯಾಕು ಮತ್ತೊಂದು ಗ್ರೀನು. ಸೊ ಒಂದು ವೈರ್ನ ನೀವು ಮತ್ತೆ ಕಾಮನ್ಗೆ ಕನೆಕ್ಟ್ ಮಾಡಬೇಕಾಗತ್ತೆ. ಮತ್ತೊಂದು ವೈರ್ನ ಡ್ರೈ ರನ್ ಅಂತ ಇತ್ತಲ್ಲ ಕನೆಕ್ಟರು. ಸೊ ಡ್ರೈ ರನ್ ಅಂತ ಒಂದು ಕನೆಕ್ಟರ್ ಕೊಟ್ಟಿರ್ತೀವಿ ಕೊನೆಯದರಲ್ಲಿ, ಆ ಡ್ರೈ ರನ್ ಕನೆಕ್ಟರ್ಗೆ ಕನೆಕ್ಟ್ ಮಾಡಬೇಕು. ಸೊ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ, ಮತ್ತೆ ರಿಪೀಟ್ ಮಾಡ್ತೀನಿ. ಸೊ ಒಂದು ಕಾಮನ್ ಸೆನ್ಸರ್ ಫುಲ್ ಬಾಟಮ್ನಲ್ಲಿಡಿ, ಟ್ಯಾಂಕ್ ಲೋ ಸೆನ್ಸರ್ನ ಸ್ವಲ್ಪ 50% ಲೆವೆಲ್ನಲ್ಲಿ, ಟ್ಯಾಂಕ್ ಮೀಡಿಯಮ್ ಸೆನ್ಸರ್ನ 75% ಲೆವೆಲ್ನಲ್ಲಿ, ಟ್ಯಾಂಕ್ ಹೈ ಸೆನ್ಸರ್ನ ಫುಲ್ ಲೆವೆಲ್ನಲ್ಲಿ ಇಡಬೇಕು. ಮತ್ತು ಡ್ರೈ ರನ್ಗೆ ಸೆನ್ಸರ್ ಕೊಟ್ಟಿರ್ತೀವಿ. ಡ್ರೈ ರನ್ ಸೆನ್ಸರ್ನ ಇನ್ಲೆಟ್ನಲ್ಲಿ ಮೇಲ್ಗಡೆ ಪ್ಲೇಸ್ ಮಾಡ್ತೀರಾ. ಆ ಡ್ರೈ ರನ್ ಸೆನ್ಸರ್ನಿಂದ ಬಂದಿರೋಂಥ 2 ವೈರ್ನ ಒಂದನ್ನು ಫುಲ್ ಕಾಮನ್ಗೆ ಕನೆಕ್ಟ್ ಮಾಡ್ತೀರಾ, ಮತ್ತೊಂದನ್ನು ಡ್ರೈ ರನ್ನ ಕನೆಕ್ಟ್ ಮಾಡ್ತೀರಾ. ಸೊ ಸಪೋಸ್ ನಿಮ್ಗೇನಾದರೂ ಡ್ರೈ ರನ್ ಆಗೋ ಚಾನ್ಸೇ ಇಲ್ಲ, ನೀರು ತುಂಬ ಚೆನ್ನಾಗಿದೆ, ಡ್ರೈ ರನ್ ಸೆನ್ಸರ್ ಹಾಕೋಕ್ಕೆ ಕಷ್ಟ ಆಗ್ತಿದೆ ಅಂತಿದ್ದಲ್ಲಿ ನೀವೇನು ಮಾಡ್ಬೋದು, ಡ್ರೈ ರನ್ನ ಬೈಪಾಸ್ ಕೂಡ ಮಾಡ್ಕೊಳ್ಬೋದು. ಸೊ ಡ್ರೈ ರನ್ನ ಬೈಪಾಸ್ ಮಾಡಬೇಕು ಅಂತಂದರೆ ನೀವು ಕಾಮನ್ನಿಂದ ಡ್ರೈ ರನ್ಗೆ ಒಂದು ವೈರ್ನ ಜಾಯಿನ್ ಮಾಡ್ತೀರಿ. ಕಾಮನ್ನಿಂದ ಡ್ರೈ ರನ್ಗೆ ಒಂದು ಲೂಪ್ ಹಾಕಬೇಕು. ಹಿಂಗೆ
ನೀವು ಸಂಪ್ ಲೋ ಸಂಪ್ ಮೀಡಿಯಮ್ ಸಂಪಿಗೆ ಯಾವ ಥರ ಹಾಕಿರ್ತೀರೋ ಅದೇ ರೀತಿ ಕಾಮನಿಂದ ಡ್ರೈ ರನ್ಗೆ ಮತ್ತೊಂದು ಲೂಪ್ ಹಾಕಬೇಕು. ಸೊ ಆ ಲೂಪ್ ಹಾಕಿದಾಗ ಏನಾಗುತ್ತೆ, ನಿಮಗೆ ಡ್ರೈ ರನ್ ಪ್ರೊಟೆಕ್ಷನ್ ಡಿಸೇಬಲ್ ಆಗುತ್ತೆ, ಅಂದರೆ ಡ್ರೈ ರನ್ ಟ್ರಿಪ್ಪಿಂಗ್ ಇರೋದಿಲ್ಲ. ಬಟ್ ನಾವು ಯಾವಾಗಲೂ ಆ ಡ್ರೈ ರನ್ ಸೆನ್ಸರ್ನ ಹಾಕಬೇಕು ಅಂತ ಸಜೆಸ್ಟ್ ಮಾಡ್ತೀವಿ, ಬಿಕಾಸ್ ಒಂದು ಅಡಿಷ್ನಲ್ ಸೇಫ್ಟಿ ಇರುತ್ತೆ ನಿಮ್ಮ ಮೋಟರ್ಗೆ. ಓಕೆ, ಸೊ ಈಗ ಪವರ್ ಅಪ್ ಮಾಡಿ ಯಾವ್ದು ರೀತಿ ಕೆಲಸ ಮಾಡುತ್ತೆ ಅಂತ ನೋಡೋಣ. ಸೊ ಸಿಸ್ಟಮ್ನ ಪವರ್ ಅಪ್ ಮಾಡೋಕ್ಕೆ ನೀವು ಈ ಸ್ವಿಚ್ನ ಆನ್ ಮಾಡಬೇಕಾಗತ್ತೆ. ಸೊ ಈ ಸ್ವಿಚ್ ಆನ್ ಮಾಡಿದ ತಕ್ಷಣ ಸಿಸ್ಟಮ್ ಪವರ್ ಅಪ್ ಆಗುತ್ತೆ. ಓಕೆ, ಸೊ ಇನಿಷಿಯಲಿ ಕೌಂಟ್ ಡೌನ್ ಆಗುತ್ತೆ. ಸೊ ಪವರ್ ಆನ್ ಡಿಲೇ ಅಂತ ಕರಿತೀವಿ. ಸೊ ಆ ಪವರ್ ಆನ್ ಡಿಲೇ ನೀವು ಎಷ್ಟಕ್ಕಾದರೂ ಸೆಟ್ ಮಾಡ್ಬೋದಾಗುತ್ತೆ. ಓಕೆ, ಸೊ ಈಗ ನಾವು ಸೆನ್ಸರ್ಸ್ನ ಕನೆಕ್ಟ್ ಮಾಡಿರ್ತೀವಿ. ಸೊ ಸೆನ್ಸರ್ನ ಕನೆಕ್ಟ್ ಮಾಡಿರೋದು ನಿಮಗೆ ಇವಾಗ ಇದರ ಆಪ್ರೇಷನ್ ಒಂದ್ಸಲ ಓವರ್ ವ್ಯೂ ಹೇಳ್ಬಿಡ್ತೀನಿ ಯಾವ ರೀತಿ ಅಂತ. ಸೊ ಬೋರ್ವೆಲ್ನಲ್ಲಿ ಯಾವಾಗಲೂ ನೀರಿರುತ್ತೆ. ಸೊ ಬೋರ್ವೆಲ್ನಲ್ಲಿ ನೀರಿರುತ್ತೆ. ಸೊ ಟ್ಯಾಂಕ್ನಲ್ಲಿ ನೀವು ನೀರು ಕಮ್ಮಿ ಆಗಿದ ತಕ್ಷಣ, ಅಂದರೆ 50%ಗಿಂತ ಕೆಳಗೆ ಹೋಗಿದ ತಕ್ಷಣ ಮೋಟರ್ ಆನ್ ಆಗುತ್ತೆ. ಸೊ ಮೋಟರ್ ಆನ್ ಆಗಿ ಟ್ಯಾಂಕ್ನ ತುಂಬಿಸಿ ಮೋಟ್ರನ್ನ ಆಫ್ ಮಾಡುತ್ತೆ. ಓಕೆ, ಸೊ ಸಪೋಸ್ ಇವಾಗ ಮೋಟರ್ ರನ್ ಆಗ್ತಿದ್ದಾಗ ಬೋರ್ವೆಲ್ನಲ್ಲಿ ನೀರು ಈ ಡ್ರೈ ರನ್ ಸೆನ್ಸರ್ ಮೇಲೆ ಬೀಳಲಿಲ್ಲ ಅಂತಂದರೆ ನೀವು ಸೆಟ್ ಟೈಮ್ ಡ್ರೈ ರನ್ ಟ್ರಿಪ್ಪಿಂಗ್ ಟೈಮ್ನ ಸೆಟ್ ಮಾಡ್ಬೋದು. ಆ ಟೈಮ್ ಆಗಿದ ತಕ್ಷಣ ಮೋಟರ್ ಆಫ್ ಆಗುತ್ತೆ. ನಂತರ ಒಂದು ಅರ್ಧ ಭಾಗದಲ್ಲಿ ನೀರಿದೆ, ನೀವು ಟ್ಯಾಂಕ್ ಫುಲ್ ಮಾಡಿ ಆಫ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ನೀಡ್ ಅಂತ ಒಂದು ಬಟನ್ ಕೊಟ್ಟಿರ್ತೀವಿ. ಆ ನೀಡ್ ಬಟನ್ ಮೇಲೆ ಪ್ರೆಸ್ ಮಾಡಿದ ತಕ್ಷಣ, ಈ ಬಟನ್ನ ಪ್ರೆಸ್ ಮಾಡಿದ ತಕ್ಷಣ ಮೋಟರ್ ತನ್ನಷ್ಟಕ್ಕೆ ತಾನೇ ಆನ್ ಆಗಿ ಟ್ಯಾಂಕ್ ತುಂಬಿಸಿ ಆಫ್ ಮಾಡುತ್ತೆ. ಸೊ ಇದಿಷ್ಟು ಇದರದ್ದು ಫೀಚರ್ಸು. ಸೊ ಇವಾಗ ನಾವು ಬೋರ್ವೆಲ್ನಲ್ಲಿ ನೀರಿದೆ ಅಂತ ಅಂದ್ಕೊಳ್ಳೋಣ. ಸೊ ನೀರು ಫುಲ್ ಇದ್ದಿದ್ದ ತಕ್ಷಣ ನಿಮಗೆ ಮೋಟರ್ ಆನ್ ಆಗುತ್ತೆ. ಸೊ ಯಾಕಂದರೆ ಇಲ್ಲಿ ನೀರು ಕಡಿಮೆ ಇತ್ತು. ಮೋಟರ್ ಆನ್ ಆಗಿದ ತಕ್ಷಣ ನಿಮಗೆ ಡ್ರೈ ರನ್ ಸೆನ್ಸರ್ ಮೇಲೆ ನೀರು ಬಿದ್ದಿದ ತಕ್ಷಣ ಈ ಫ್ಲೋ ಇಂಡಿಕೇಷನ್ಸ್ ತೋರ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಡ್ರೈ ರನ್ ಸೆನ್ಸರ್ ಮೇಲೆ ನೀರು ಬಿದ್ದಿಲ್ಲ ಅಂದರೆ ನಿಮಗೆ ಈ ಫ್ಲೋ ಇಂಡಿಕೇಷನ್ಸ್ ತೋರಿಸೋದಿಲ್ಲ. ಸೊ ಅದು ಮೋಟರ್ ಆನ್ ಆಗಿ ನಿಮಗೆ ಟ್ಯಾಂಕ್ ತುಂಬ್ತಿದ್ದಾಗೇ ನೋಡಿ, ಟ್ಯಾಂಕ್ ತುಂಬ್ತಾ ಬರ್ತಾ ಇದೆ, ಒಂದೊಂದು ಲೆವೆಲೇ ತುಂಬ್ತಿದ್ದಾಗೇ. ಸೊ ಹೈ ಲೆವೆಲ್ ಅಷ್ಟು ನೀರು ಬರ್ತಿದ್ದಾಗೇ ಮೋಟ್ರ್ ಆಫ್ ಆಗುತ್ತೆ. ಸೊ ಟ್ಯಾಂಕ್ ತುಂಬಿತು, ಮೋಟ್ರ್ ಆಫ್ ಆಗುತ್ತೆ. ಓಕೆ, ಸೊ ಟ್ಯಾಂಕ್ ಫುಲ್ ಇದ್ದಾಗ ನಿಮ್ಗೆ ಈ ರೀತಿ ಇಂಡಿಕೇಷನ್ ಇರುತ್ತೆ. ಮತ್ತು ಈಗ ಟ್ಯಾಂಕದು ಲೆವೆಲ್ಸ್ ಖಾಲಿ ಮಾಡ್ತಾ ಹೋಗ್ತೀನಿ. ನೀರು ಕಮ್ಮಿ ಆಯಿತು ಅಂತ ಅಂದ್ಕೊಳ್ಳೋಣ. ಸೊ ನೀರು ಕಮ್ಮಿ ಆಯಿತು, ಇನ್ನು ಕಮ್ಮಿ ಆಯಿತು. ಸೊ ಮೋಟರ್ ಆನ್ ಆಯಿತು. ಸೊ 75% ಕೆಳಗಿನ ಬರ್ತಿದ್ದಾಗೇ ಮೋಟ್ರ್ ಆನ್ ಆಯಿತು. ಓಕೆ, ಸೊ ಟ್ಯಾಂಕ್ ತುಂಬಕ್ಕೆ ಸ್ಟಾರ್ಟ್ ಆಯಿತು, ಮತ್ತು ಫುಲ್ ಆಯಿತು. ಫುಲ್ ಆಗಿದ ತಕ್ಷಣ ಮತ್ತೆ ಆಫ್ ಆಗುತ್ತೆ. ಓಕೆ, ಸಿಂಪಲ್. ಇದಾದಮೇಲೆ ಇವಾಗ ಸಪೋಸ್ ಇವಾಗ ನೀರು ಇಷ್ಟದ್ರಲ್ಲಿದೆ, ನೀವು ಫುಲ್ ಮಾಡಿ ಆಫ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀರಾ ಮೋಟ್ರನ್ನ. ಅವಾಗ ಏನು ಮಾಡ್ತೀರಾ, ನೀಡ್ ಬಟನ್ ಪ್ರೆಸ್ ಮಾಡಿದ್ರೆ ಮೋಟ್ರ್ ಆನ್ ಆಗಿ ಟ್ಯಾಂಕ್ ಫುಲ್ ಮಾಡಿ ಆಫ್ ಮಾಡುತ್ತೆ. ಸೊ ಇವಾಗ ನೀಡ್ ಬಟನ್ ಪ್ರೆಸ್ ಮಾಡಿ ಡೆಮೋ ನೋಡೋಣ. ನೀಡ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಮೋಟರ್ ಆನ್ ಆಗುತ್ತೆ. ಮೋಟ್ರ್ ಆನ್ ಆಗಿ ನೀರು ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ನೀರು ಬೀಳಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ಮೋಟರ್ ಟ್ಯಾಂಕ್ ತುಂಬುತ್ತೆ. ಟ್ಯಾಂಕ್ ತುಂಬಿದ ತಕ್ಷಣ ಮೋಟರ್ ಮತ್ತೆ ಆಫ್ ಆಗುತ್ತೆ. ಸೊ ಒಂದು ವಾಟರ್ ಲೆವೆಲ್ ಕಂಟ್ರೋಲರ್ಗೆ ಇದಿಷ್ಟು ಬೇಸಿಕ್ ಅಪ್ಲಿಕೇಶನ್ ಇರಬೇಕಾಗುತ್ತೆ. ಇದಾದ ಮೇಲೆ ವೋಲ್ಟೇಜ್ ಪ್ರೊಟೆಕ್ಷನ್ ಅಂತ ಹೇಳಿದೆ. ನೀವೀಗ ಇನ್ಕಮಿಂಗ್ ವೋಲ್ಟೇಜ್ ನೋಡ್ತಿರ್ತಾರೆ, ಅವಾಗಲೇ ನಿಮ್ಗೆ ವೋಲ್ಟೇಜ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಇನ್ಕಮಿಂಗ್ ವೋಲ್ಟೇಜ್, ಸಪ್ಲೈ ವೋಲ್ಟೇಜು. ಸೊ ಅದಾದಮೇಲೆ ವೋಲ್ಟೇಜ್, ಡ್ರೈ ರನ್ ಮತ್ತು ಓವರ್ ವೋಲ್ಟೇಜ್, ಆ ಸೆಟ್ಟಿಂಗ್ಸ್ ಯಾವ ರೀತಿ ಮಾಡೋದು ಅಂತ ನೋಡ್ಬೋಣ. ಸೊ ಈಗ ನೀವು ಡಿಸ್ಪ್ಲೇ ಕೆಳಗಡೆ 3 ಸ್ವಿಚ್ ನೋಡ್ತೀರಾ. ಅದರಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಸ್ವಿಚ್ನ ಪ್ರೆಸ್ ಮಾಡಿದಾಗ ನಿಮಗೆ ಒಟ್ಟಿಗೆ ಪ್ರೆಸ್ ಮಾಡಿದಾಗ ಡ್ರೈ ಅಂತ ಬಂತು. ಸೊ ಡ್ರೈ ಅನ್ನೋದೇನು ಅಂದರೆ ಇದು 120 ಅನ್ನೋದು ಸೆಕೆಂಡ್ಸ್ನಲ್ಲಿರುತ್ತೆ. ಸೊ ಡ್ರೈ ರನ್ ಟ್ರಿಪ್ಪಿಂಗ್ ಟೈಮ್ ಅಂತೀವಿ ಇದನ್ನು. ಸೊ ಮೋಟರ್ ಆನ್ ಆಗಿ ನೀರು ಎಷ್ಟು ಸೆಕೆಂಡ್ವರೆಗೂ ನೀರು ಬಿದ್ದಿಲ್ಲ ಅಂದರೆ ಮೋಟ್ರ್ ಆಫ್ ಆಗಬೇಕು. ಅಂದರೆ ಎಷ್ಟು ಸೆಕೆಂಡ್ವರೆಗೂ ಡ್ರೈ ರನ್ ಸೆನ್ಸರ್ ಮೇಲೆ ನೀರು ಬಿದ್ದಿಲ್ಲ ಅಂದರೆ ಆಫ್ ಆಗಬೇಕು ಅನ್ನೋ ಸೆಟ್ಟಿಂಗ್ ಇದು. ಸೊ ಡ್ರೈ ರನ್ ಸೆಟ್ಟಿಂಗ್ ಯೂಶಲಿ 120 ಮಿನಿಟ್ಸ್ಗೆ ಇಟ್ಟಿರ್ತೀವಿ, 120 ಸೆಕೆಂಡ್ಸ್ಗೆ ಇಟ್ಟಿರ್ತೀವಿ, 2 ನಿಮಿಷಕ್ಕೆ. ಅದು ಟೈಮ್ ಬೇಕಾದ್ರೆ ಜಾಸ್ತಿ ಕಡಿಮೆ ಮಾಡ್ಕೋಬೋದು. ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಈ ಕಡೆ ಬಲಗಡೆ ಇರೋ ಬಟನ್ನ ಪ್ರೆಸ್ ಮಾಡ್ತೀರಾ, ಕಡಿಮೆ ಮಾಡೋಕ್ಕೆ ಎಡಗಡೆ ಇರೋ ಬಟನ್ ಪ್ರೆಸ್ ಮಾಡ್ತೀರಾ. ನಿಮ್ಗೆ ಯಾವ ನಂಬರ್ ಬೇಕೋ ಆ ನಂಬರ್ ಪ್ರೆಸ್ ಮಾಡಿ ಓಕೆ ಮಾಡಬೇಕು. ಓಕೆ ಮಾಡೋಕ್ಕೆ ಸೆಂಟ್ರ್ ಬಟನ್ ಪ್ರೆಸ್ ಮಾಡ್ತೀರಾ. POD ಅಂತ ಕೇಳುತ್ತೆ. POD ಅಂದರೆ ಪವರ್ ಆನ್ ಡಿಲೇ. ಪವರ್ ಆನ್ ಡಿಲೇ ಅಂದರೆ ಏನು ಅಂದರೆ ಪವರ್ ಬಂದಿದ ತಕ್ಷಣ ಎಷ್ಟೊತ್ತು ವೆಯ್ಟ್ ಮಾಡಬೇಕು. ಸೊ ಇನಿಷಿಯಲಿ ಪವರ್ ಬಂದಿದ ತಕ್ಷಣ ವೋಲ್ಟೇಜ್ ಫ್ಲಕ್ಚುಯೇಷನ್ಸ್ ಇರುತ್ತೆ. ಸೊ ಇದು ಸೆಕೆಂಡ್ಸ್ನಲ್ಲಿ ಇರುತ್ತೆ. ಮತ್ತು ಸೊ ಪವರ್ ಬಂದಿದ ತಕ್ಷಣ ಅಷ್ಟು ಸೆಕೆಂಡ್ಗಳ ಕಾಲ ಇದು ವೆಯ್ಟ್ ಮಾಡಿ ನಂತರ ವಾಟರ್ ಲೆವೆಲ್ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡುತ್ತೆ. ಸಪೋಸ್ ಇವಾಗ ಪವರ್ ಆನ್ ಡಿಲೇನ ನಾನೊಂದು 10 ಸೆಕೆಂಡ್ಸ್ ಮಾಡಿದೆ ಅಂದ್ಕೊಳ್ಳೋಣ. ಓಕೆ ಎಂಡ್ ಪ್ರೆಸ್ ಮಾಡಿದ್ರೆ ಈಗ ನಾನು ಪವರ್ ಆಫ್ ಮಾಡಿ ಆನ್ ಮಾಡ್ತೀನಿ ಅಂದ್ಕೊಳ್ಳೋಣ. 10 ಸೆಕೆಂಡ್ಸ್ ಕೌಂಟ್ ಮಾಡುತ್ತೆ. ಸೊ ಈಗ ಪವರ್ ಆನ್ ಮಾಡಿದೆ, 10 ಸೆಕೆಂಡ್ಸ್ ಡೌನ್ ಕೌಂಟ್ ಮಾಡುತ್ತೆ. ಸೊ ಇದು ಪವರ್ ಆನ್ ಡಿಲೇದು ಅಡ್ವಾಂಟೇಜ್. ಸೊ ಡ್ರೈ ರನ್ ಟ್ರಿಪ್ಪಿಂಗ್ ಟೈಮ್ ಸೆಟ್ ಮಾಡೋದು ನೋಡ್ಕೊಂಡ್ವಿ, ಪವರ್ ಆನ್ ಡಿಲೇ ಸೆಟ್ ಮಾಡೋದು ನೋಡ್ಕೊಂಡ್ವಿ. ಇದೆರಡು ಸೆಟ್ಟಿಂಗು ನೀವು ಆನ್ ಇದ್ದಾಗ ಫಸ್ಟ್ ಮತ್ತು ಲಾಸ್ಟ್ ಬಟನ್ನ ಪ್ರೆಸ್ ಮಾಡಬೇಕು. ನೆಕ್ಸ್ಟ್ ಇವಾಗ ಅಂಡರ್ ವೋಲ್ಟೇಜು ಓವರ್ ವೋಲ್ಟೇಜ್ ಯಾವ ರೀತಿ ಸೆಟ್ ಮಾಡೋದು ಅಂತ ನೋಡೋಣ. ಓಕೆ, ಆಫ್ ಆಗಿದ್ದಾಗ ಸೆಂಟ್ರ್ ಬಟನ್ ಪ್ರೆಸ್ ಮಾಡಿ ಆನ್ ಮಾಡಿದಾಗ ಆಫ್ ಆಗಿದೆ, ಸೆಂಟ್ರ್ ಬಟನ್ ಪ್ರೆಸ್ ಮಾಡ್ತಾ ಇದ್ದೀನಿ, ಮತ್ತು ಪವರ್ ಆನ್ ಮಾಡ್ತೀನಿ. ನಿಮಗೆ LV ಅಂತ ಬರುತ್ತೆ. LV ಅಂದರೆ ಲೋ ವೋಲ್ಟೇಜ್ ಸೆಟ್ಟಿಂಗ್. ಸೊ ಲೋ ವೋಲ್ಟೇಜ್ 370ಗೆ ಸೆಟ್ ಆಗಿದೆ. ನಿಮ್ಗೆ ಕಡಿಮೆ ಮಾಡಬೇಕು ಅಂದರೆ ಈ ಕಡೆ ಪ್ರೆಸ್ ಮಾಡ್ಬೋದು, ಜಾಸ್ತಿ ಆಗಬೇಕು ಅಂದರೆ ಈ ಕಡೆ ಪ್ರೆಸ್ ಮಾಡ್ಬೋದು. ಸೊ ಯಾವ ಲೆವೆಲ್ ಬೇಕೋ ಆ ಲೆವೆಲ್ಗೆ ಬಂದ ಮೇಲೆ ಆ ನಂಬರ್ಗೆ ಬಂದ ಮೇಲೆ ಸೆಟ್ ಬಟನ್ ಪ್ರೆಸ್ ಮಾಡಿ. ನೆಕ್ಸ್ಟ್ HV ಅಂತ ಕೇಳುತ್ತೆ. HV ಅಂದರೆ ಹೈ ವೋಲ್ಟೇಜ್ ಸೆಟ್ಟಿಂಗ್. ಸೊ 465 ಸೆಟ್ ಮಾಡಿರ್ತೀವಿ. ನಿಮ್ಗೆ ಏನಾದರೂ ಕಡಿಮೆ ಜಾಸ್ತಿ ಬೇಕಂದರೆ ಇದನ್ನು ಅಕಾರ್ಡಿಂಗ್ಲಿ ಸೆಟ್ ಮಾಡ್ಕೊಳ್ಳಿ.
ಸೊ ಸೆಟ್ ಮಾಡಿ ಸೆಂಟರ್ ಬಟನ್ ಪ್ರೆಸ್ ಮಾಡಿ. ಸೊ ಈಗ ವೋಲ್ಟೇಜ್ ಡಿಸ್ಪ್ಲೇ ಪಕ್ಕದಲ್ಲಿ ನಿಮ್ಗೆ 2 ಇಂಡಿಕೇಷನ್ ಇದೆ, ಒಂದು ಆನ್ ಅಂತ ಒಂದು ಆಫ್ ಅಂತ. ಇದು ವೋಲ್ಟೇಜ್ ಕಂಡೀಷನ್ಸ್ ಇದೆ. ಹೆಲ್ದಿ ಇದ್ದರೆ ಆನಲ್ಲಿರುತ್ತೆ. ಸೊ ವೋಲ್ಟೇಜ್ ಏನಾದ್ರು ಲೋ ವೋಲ್ಟೇಜ್ ಅಥವಾ ಹೈ ವೋಲ್ಟೇಜ್ ಏನಾರು ಆದಾಗ ಆಫ್ನಲ್ಲಿ ಬರುತ್ತೆ. ಈಗ ನಾನು ಅಂಡರ್ ವೋಲ್ಟೇಜ್ ಮಾಡ್ತೀನಿ, 360ಗೆ ಸೆಟ್ ಮಾಡಿದ್ವಿ. ನಾನು ಇವಾಗ ವೋಲ್ಟೇಜ್ನ ರೆಡ್ಯೂಸ್ ಮಾಡ್ತೀನಿ, ಅಬ್ಸರ್ವ್ ಮಾಡಿ. ಸೊ ವೋಲ್ಟೇಜ್ನ ನಾನು ರೆಡ್ಯೂಸ್ ಮಾಡಿದಾಗ ಏನಾಗುತ್ತೆ, ಮೋಟರು ಈ ಆಫ್ LED ಗ್ಲೋ ಆಗಬೇಕಾಗುತ್ತೆ. ಅವಾಗ ಮೋಟ್ರ್ ಕೂಡ ಆನ್ ಆಗೋಲ್ಲ. ಓಕೆ, ಸೊ ಈಗ ನೋಡಿ ವೋಲ್ಟೇಜ್ನ ರೆಡ್ಯೂಸ್ ಮಾಡ್ತಾ ಇದ್ದೀನಿ. ಸಪೋಸ್ ನಾನು ಕಡಿಮೆ ಮಾಡಿದೆ, 330ವರೆಗೂ ತಂದಿದ್ದೀನಿ ವೋಲ್ಟೇಜು. ಸೊ ವೋಲ್ಟೇಜ್ ಕಡಿಮೆ ಆಗಿದ ತಕ್ಷಣ ನಿಮಗೆ ಡಿಸ್ಪ್ಲೇ ನೋಡಿದ್ರಿ ಆಫಿಗೆ ಹೋಯ್ತು. ಸೊ ಈಗ ಆಫಿಗೆ ಹೋದಾಗ ಟ್ಯಾಂಕ್ನಲ್ಲಿ ನೀರು ಖಾಲಿ ಆದರೂ ಕೂಡ ಮೋಟರ್ ಆನ್ ಆಗೋದಿಲ್ಲ. ಈಗ ನೋಡಿ ಟ್ಯಾಂಕ್ನಲ್ಲಿ ನೀರು ಖಾಲಿ ಆಗ್ತಾಯಿದೆ. ಸೊ ಟ್ಯಾಂಕ್ನಲ್ಲಿ ನೀರು ಖಾಲಿ ಆದಾಗ ಆ್ಯಕ್ಚುಲಿ ಆ ಮೋಟ್ರ್ ಆನ್ ಆಗಬೇಕು, ಬಿಕಾಸ್ ವೋಲ್ಟೇಜ್ ರೇಂಜ್ನಲ್ಲಿ ಇಲ್ಲದೆ ಇರೋ ಕಾರಣ ಮೋಟ್ರ್ ಆನ್ ಆಗ್ತಿಲ್ಲ. ಓಕೆ, ವೋಲ್ಟೇಜ್ನ ನಾನು ಮತ್ತೆ ನಾರ್ಮಲ್ ರೇಂಜಿಗೆ ತಂದರೆ ಮೋಟರ್ ಮತ್ತೆ ಆನ್ ಆಗುತ್ತೆ. ಇವಾಗ ನೋಡಿ ವೋಲ್ಟೇಜ್ ಮತ್ತೆ ಹೈ ಆಯಿತು ಅಂದ್ಕೊಳ್ಳೋಣ. ನಾವು ಸೆಟ್ ಮಾಡಿರೋಂಥ ವೋಲ್ಟೇಜ್ಗಿಂತ ಮೇಲ್ ಬಂತು, ನೋಡಿ ವೋಲ್ಟೇಜ್ ಮೇಲ್ ಬಂತು. ಸೊ ಮೋಟರ್ ಇವಾಗ ಆನ್ ಆಗುತ್ತೆ. ಹೆಲ್ದಿ ಕಂಡೀಷನಿಗೆ ಬಂತು, ಮೋಟ್ರ್ ಆನ್ ಆಯಿತು. ಸೊ ಮೋಟರ್ ರನ್ನಿಂಗ್ನಲ್ಲಿದ್ದಾಗ ಏನಾದ್ರು ವೋಲ್ಟೇಜ್ ಡೌನ್ ಆದರೂ ಇಮಿಡಿಯೇಟಾಗಿ ಮೋಟ್ರ್ ಆಫ್ ಆಗುತ್ತೆ. ನೋಡಿ ವೋಲ್ಟೇಜ್ ಡೌನ್ ಆಯಿತು, ಮೋಟರ್ ರನ್ನಿಂಗ್ನಲ್ಲಿದ್ದಾಗ ಇಮಿಡಿಯೇಟಾಗಿ ಮೋಟ್ರ್ ಆಫ್ ಆಯಿತು. ಮೋಟ್ರ್ ಆಫ್ ಆಗಿ ಮತ್ತೆ ವೋಲ್ಟೇಜ್ ಎರರ್ ಇಂಡಿಕೇಷನ್ ತೋರಿಸುತ್ತೆ. ಸೊ ಇದೊಂದು ಅಡಿಷ್ನಲ್ ಸೇಫ್ಟಿ ಈ ವಾಟರ್ ಲೆವೆಲ್ ಕಂಟ್ರೋಲರ್ದು. ಸೊ ಮೋರಲೆಸ್ ಎಲ್ಲ ಫೀಚರ್ಸ್ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಂದು ಫೀಚರ್ ಇದೆ, ಅದೇನು ಅಂತ ಹೇಳಿದ್ರೆ, ನೀವು 75% ಕೆಳಗಡೆ ಬಂದಾಗ ಮೋಟರ್ ಆನ್ ಆಯಿತು. ಸಪೋಸ್ ನೀವು ಕೆಲವೊಬ್ಬರು 50% ಕೆಳಗೆ ಬಂದಾಗ ಆನ್ ಆಗಬೇಕು, ಅಲ್ಲಿವರೆಗೂ ಆನ್ ಆಗಬಾರ್ದು ಅಂತ ಕೇಳ್ತಾರೆ. ಸೊ ಅದಕ್ಕೆ ಇನ್ನೊಂದು ಸೆಟ್ಟಿಂಗ್ ಇದೆ. ಆ ಸೆಟ್ಟಿಂಗ್ ಏನು ಅಂತ ಹೇಳಿದ್ರೆ, ಪವರ್ ಆಫ್ ಮಾಡಿ. ಪವರ್ ಆಫ್ ಮಾಡಿದಾಗ ನೀವು ಲೆಫ್ಟ್ ಟು ರೈಟ್ ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡು ಪವರ್ ಆನ್ ಮಾಡಬೇಕು. ಸೊ ಪವರ್ ಆಫ್ ಆಗಿ 2 ಪ್ರೆಸ್ ಮಾಡಿ ಇಟ್ಕೊಂಡು ಆನ್ ಮಾಡಿದ್ರೆ ನಿಮಗೆ PLS ಅಂತ ಬರುತ್ತೆ. PLSನ ನೆಗ್ಲೆಕ್ಟ್ ಮಾಡಿ ಅದಾದಮೇಲೆ ಮತ್ತೆ ಸೆಟ್ ಬಟನ್ ಪ್ರೆಸ್ ಮಾಡಿ ONL ಅಂತ ಬರುತ್ತೆ. ಇದು ಆನ್ ಲೆವೆಲ್ ಅಂತ ಹೇಳಿ. ಸೊ ಆನ್ ಲೆವೆಲ್ 1ನಲ್ಲಿದ್ದರೆ ಇದಕ್ಕಿಂತ ಕೆಳಗೆ ಬಂದಾಗ ಆನ್ ಆಗುತ್ತೆ, 2ನಲ್ಲಿದ್ದರೆ ಇದಕ್ಕಿಂತ ಕೆಳಗೆ ಬಂದಾಗ ಆನ್ ಆಗುತ್ತೆ. ಓಕೆ, ಸೊ ಅದು 1ನಲ್ಲಿದೆ, ಹಂಗಾಗಿ ನಿಮಗೆ 75% ಕೆಳಗೆ ಬಂದಾಗ ಆನ್ ಆಗುತ್ತೆ. 50% ಕೆಳಗೆ ಬಂದಾಗ ಆನ್ ಆಗುತ್ತೆ. 2ನಲ್ಲಿದ್ದಾಗ 75% ಕೆಳಗೆ ಬಂದಾಗ ಆನ್ ಆಗುತ್ತೆ. ಸೊ ಇದನ್ನು ಕೂಡ ನೀವು ಸಾಫ್ಟ್ವೇರ್ ಪ್ರೋಗ್ರಾಮ್ ಮಾಡ್ಕೊಳ್ಬೋದು. ಎನಿವೇಸ್ ನಾವು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮಾಡಿ ನಿಮಗೆ ಕೊಟ್ಟಿರ್ತೀವಿ. ಸೊ ಇದು ವಾಟರ್ ಲೆವೆಲ್ ಕಂಟ್ರೋಲರ್ದು ಡೀಟೇಲ್ಡ್ ಎಕ್ಸ್ಪ್ಲನೇಷನ್. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೇನಾದರೂ ನಿಮಗೆ ಈ ಪ್ರಾಡಕ್ಟ್ ಬಗ್ಗೆ ಡೌಟ್ಸ್ ಇದ್ದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ 9972243774. ಮತ್ತೆ ರಿಪೀಟ್ ಮಾಡ್ತೀನಿ, 9972243774. ಮತ್ತು ನಮ್ಮ ವೆಬ್ಸೈಟ್ನ ಕೂಡ ನೀವು ಬ್ರೌಸ್ ಮಾಡ್ಬೋದು ಇನ್ಫಾರ್ಮೇಷನ್ಗೆ. ನಮ್ಮ ವೆಬ್ಸೈಟ್ ಅಡ್ರೆಸ್ ಬಂದು www.narenelectrics.in. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.